ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಿಂದಿನ ದಿವಸದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಸಾಟರ್ಡೆ ಸಂಡೇದು ಕೂಡ ಒಂದರಲ್ಲೇ ಇರುತ್ತೆ. ಇದೊಂದು 3 ದಿವಸದ ಕಂಟಿನ್ಯೂಷನ್ ವ್ಲಾಗು. ಯಾರೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವತ್ತಿನ ವೀಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆಯಪ್ಪ ಅಂದರೆ, ಹಿಂದಿನ ದಿನ ಅವನು ಪಾರ್ಕಿಗೆ ಹೋಗಬೇಕು ಹೋಗ್ತೀವಿ, ನಾನು ಅಜ್ಜಿ ಹೋಗ್ತೀವಿ ಅಂತ ತುಂಬ ಅವ್ರ ಅಜ್ಜಿ ಜೊತೆ ಹೋಗ್ತೀನಿ ಅಂತಿದ್ದ. ಅದು ಇಲ್ಲೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಪಾರ್ಕ್ ಎಲ್ಲಿದೆ ಅಂತ ನಮ್ಮ ಮನೆಯಿಂದ ಹೋಗೋದಕ್ಕೆ. ಮತ್ತು ಅವ್ರಿಗೆ ನಡ್ಕೊಂಡಷ್ಟು ದೂರ ಹೋಗೋಕ್ಕೂ ಆಗಲ್ಲ ಅಂದ್ಬಿಟ್ಟು ನಾನು ಕರಿತಿದ್ರು, ಹೋಗೋಣ ಬಾ ಅಂತ. ಸರಿ ಕರ್ಕೊಂಡು ಹೋಗ್ತೀನಿ, ಬಟ್ಟೆ ಎಲ್ಲ ಇದೆ ಎತ್ಕೊಂಡೋಗಿ ಮಡ್ಚಿಡಬೇಕು, ಅದೆಲ್ಲ ಕೆಲಸ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂದೆ. ಅವನು ಬಂದ ತಕ್ಷಣ ಹೋಮ್ವರ್ಕ್ ಎಲ್ಲ ಬರೆದು ಊಟ ಎಲ್ಲ ಮುಗಿಸ್ಕೊಂಡು, ನಡೀರಿ ಪಾರ್ಕಿಗೆ ಹೋಗೋಣ, ಮನೇಲಿ ನಂಗೆ ಬೋರ್ ಆಗ್ತಿದೆ ಅಂತ ಇದು ಮಾಡ್ತಿದ್ದ. ಸರಿ ಅಂದ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗೋಣ, ಸ್ವಲ್ಪ ಆಟ ಆಡ್ಕೊತಾನೆ. ಅವ್ರ ಅಜ್ಜಿಗೂ ಬೆಳಗ್ಗೆಯಿಂದ ಮನೇಲಿ ಇದು ಬೋರ್ ಆಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ನಾನು ಬಟ್ಟೆ ಎಲ್ಲ ತಂದು ತಗೊಂಬಂದ್ವಿ. ಆಮೇಲೆಲ್ಲ ಮಡ್ಚಿಟ್ಟಿದ್ದಾದಮೇಲೆ ಕರ್ಕೊಂಡು ಹೋದರೆ ಸಾಕು, ಅಲ್ಲಿ ಗಾಡಿ ಇಳಿಸೋದೇ ತಡ ಓಡ್ಬಿಡ್ತಾನೆ ನೋಡಿ. ಹಿಂಗೆ ಓಡ್ದ. ನಾನು ಕೂಗ್ಬಿಟ್ಟು, ನಾವಿಲ್ಲಿ ಕೂತಿರ್ತೀನಿ, ಖಾಲಿ ಇತ್ತಲ್ಲ ಅಲ್ಲಿ ಕೂತಿರ್ತೀನಪ್ಪ, ನೀನು ಆಟ ಆಡ್ಕೊಂಡು ಬಾ ಒಬ್ಬನೇ ಅಂತ ಅಂದೆ. ಇಲ್ಲ ನೀನು ಬಾ ಅಲ್ಲೇ ಅಂದ. ನಾನು ಬಂದು ಅಲ್ಲಿ ನಿಂತ್ಕೊಳಲ್ಲ, ನನಗೆ ವೀಡಿಯೋ ಎಡಿಟ್ ಮಾಡೋ ಕೆಲಸ ಇದೆ, ಹಾಗೆ ತಮ್ಲೈನು ಎಲ್ಲ ಮಾಡ್ಕೊಬೇಕು, ನಾನು ಇಲ್ಲಿ ಕೂತ್ಕೊಂಡು ಮಾಡ್ಕೊತೀನಿ, ನೀನು ಆಟ ಆಡು, ನಿನಗೆ ಸಾಕಾದಾಗ ಬಾ, ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ನೋಡ್ತಾ ಇರ್ತೀನಿ ನಾನು ನಿನ್ನನ್ನು, ಅಲ್ಲಿ ಆಟ ಆಡ್ತಿರ್ತೀಯಲ್ಲ ಹಾಗೆ ನೋಡ್ಕೊಳ್ತಾ ಇರ್ತೀನಿ, ಇಲ್ಲಿಂದನೇ ಕಾಣಿಸುತ್ತೆ, ನೋಡ್ತಾ ಇರ್ತೀನಿ ಅಂತೆ. ಅವ್ರ ಅಜ್ಜಿ ಹೋದ್ರು ಅವನಿಂದೆ ನಿಂತ್ಕೊಂಡು ನೋಡೋಕ್ಕೆ ಹೆಂಗೆ ಆಡ್ತಾನೆ ಏನು ಅಂತ. ಅವನೇನು ಸ್ವಲ್ಪ ಟೈಮಿಗೆ ಬರಲ್ಲ, ತುಂಬ ಟೈಮ್ ಆಗುತ್ತೆ ಅವ್ರಿಗೂ. ನಿಂತು ಕಾಲೆಲ್ಲ ನೋವಾದ್ವು, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಟ್ನಾಗ ಟೈಮ್ ಪಾಸ್ ಮಾಡಿದ್ರು ಅವರು ಇಲ್ಲಿ ಕುತ್ಕೊಂಡಂಗೆ. ಅವನು ಹೋಗಿ ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ದೆ. ಅವ್ನು ಹೋದ ತಕ್ಷಣ ಆಡೋದು ಗೊತ್ತಲ್ಲ, ಲಾಸ್ಟ್ ಟೈಮ್ ನನ್ನ ವ್ಲಾಗ್ಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ. ಹಾಗೆಯೇ ಸ್ಲೈಡಿಂಗ್ದು ಕರ್ವ್ ಇರುತ್ತಲ್ಲ, ಸ್ಲೈಡಿಂಗ್ ಕರ್ವ್ ಇರೋ ಅಂಥದ್ದು, ಅದನ್ನು ಸ್ಲೈಡ್ ಮಾಡ್ತೇನೆ. ಅಲ್ಲೊಂದು ಪಾಪು ಹೋಗ್ತಿತ್ತು, ಆ ಪಾಪು ಇಳಿಲಿಲ್ಲ, ಅಲ್ಲೇ ಕುತ್ಕೊಂಡ್ಬಿಡ್ತಾ ಅರ್ಧದಲ್ಲಿ. ಅವ್ರ ಮಮ್ಮಿ ಎತ್ಕೊಳೋವರೆಗೂ ಇವನು ಹೋಗಲಿಲ್ಲ, ಎತ್ಕೊಳ್ತಿದ್ದಾಗ ಹೋದ. ಬಟ್ ಹಂಗೂ ಪಾಪು ಆಟ ಮಾಡ್ತಿತ್ತು. ಸ್ವಲ್ಪ ಹೊತ್ತು ಅಲ್ಲಿ ವೆಯ್ಟ್ ಮಾಡಿ ಆಮೇಲೆ ಅದನ್ನು ಬಿಟ್ಟು ಬೇರೆದಕ್ಕೆ ಹೋಗಿ ಆಮೇಲೆ ಆಟ ಆಡ್ಕೊಂಡ. ಆಮೇಲೆ ಆಟಾಡಿ ಸಾಕಾಯಿತು, ಬೇಜಾರಾಯಿತು. ಒಂದು ರೌಂಡ್ ವಾಕ್ ಬರ್ತೀನಿ ಅಮ್ಮ ಇದ್ರ ಸುತ್ತ ಅಂತ ಓಡ್ದ. ಒಂದು ರೌಂಡ್ ಓಡಿದ್ದಕ್ಕೆ ಫುಲ್ ಅವನಿಗೆ ಸೆಕೆ ಆಗ್ಬಿಡ್ತು, ತುಂಬ ಟೈಮಿಂದ ಆಟ ಆಡ್ತಿದ್ನಲ್ಲ ಅದಕ್ಕೂ ತುಂಬ ಸ್ವೆಟ್ ಆದ. ಅಮ್ಮ ನಡಿಯಮ್ಮ ಹೋಗೋಣ ಮನೆಗೆ, ಫ್ಯಾನ್ ಹಾಕ್ಕೊಬೇಕು, ನನಗೆ ಆಗ್ತಿಲ್ಲ, ತುಂಬ ಸೆಕೆ ಆಗ್ತಿದೆ, ಹಂಗೆ ಹಿಂಗೆ ಅಂತ ಈಗ ಆಡ್ತಿದ್ದೆ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋ, ಹೋಗೋಣ ಸುಧಾರಿಸ್ಕೊ, ನೀರು ಕುಡಿ ಅಂದರೆ ಕುಡಿಲಿಲ್ಲ. ಆಮೇಲೆ ಸರಿ ಅಂತ ಈಚೆಗೆ ಬಂದ ತಕ್ಷಣ ನಾನು ಓಡಬೇಕು ಅಮ್ಮ ಇನ್ನೂ ಜಾಸ್ತಿ, ಇವಾಗ ತಣ್ಣಗಾಯಿತು, ಸೀನಿಯರ್ ಪಾರ್ಕಿಗೆ ಹೋಗೋಣ ಅಂದ, ಅಲ್ಲೇ ಪಕ್ಕದ ಎದುರುಗಡೆನೇ ಇದೆ. ಸರಿ ಆ ಪಾರ್ಕಿಗೆ ಹೋಗೋಣ ನಡಿ ಹಂಗಾದ್ರೆ ಅಂದೆ. ಆಮೇಲೆ ಇಲ್ಲಿ ಯಾವಾಗಲೂ ಈ ಕಡೆ ಬಂದರೆ ನಾನು ರೆಗ್ಯುಲರಾಗಿ ಇಲ್ಲಿ ಚಿರ್ಮುರಿ ತಿಂತೀನಿ ಒಂದು ಅಂಗಡೀಲಿ. ಇವನು ಅಲ್ಲಿ ಚಿಕ್ಕಿ ಎಲ್ಲ ತಿಂತಾನೆ, ತುಂಬ ಚೆನ್ನಾಗಿರುತ್ತೆ ಚಿರ್ಮುರಿ. ಆಮೇಲೆ ನಿಪ್ಪಟ್ಟು ಮಸಾಲ, ಬೋಟಿ ಮಸಾಲ ಅಂತ ವೆರೈಟಿ ಬನ್ ಮಸಾಲ ಏನೇನೋ ಹಾಕಿ ಮಾಡ್ತಾರೆ. ಬಟ್ ಎಲ್ಲದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಅಷ್ಟು ಅವರು ಟೇಸ್ಟಿ ಫುಡ್ ಆ ಥರ ಏನೂ ಹಾಕಲ್ಲ ಅಂದ್ಕೊಡ್ತೀನಿ, ನ್ಯಾಚುರಲ್ ಆಗಿರುತ್ತೆ, ನಾವು ಮನೇಲಿ ಮಾಡಿದ್ರೆ ಆಗಿರುತ್ತೋ ಹಾಗೆ ಚಿರ್ಮುರಿ. ಅಲ್ಲೊಂದು ಹಸು ಬಂದಿತ್ತು, ಅದಕ್ಕೆ ಇವನು ಫ್ರೆಂಡ್ಸ್ ಇಲ್ಲಿ ಹಸು ಬಂದಿದೆ ನೋಡಿ ಅಂತ ಎಲ್ಲ ಹಿಂಗೆ ನಾನು ಮಾತಾಡ್ತಿರ್ತೀನಲ್ಲ ವೀಡಿಯೋಗೆ, ಅದನ್ನು ನೋಡಿ ಅವನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇತ್ತೀಚೆಗಂತೂ. ಯಾವಾಗಲೂ ಅವನೊಬ್ಬನೇ ಇದ್ದಾಗೆಲ್ಲ ಹಾಗೆ ಮಾತಾಡ್ತಿರ್ತಾನೆ. ಹಾಗೆ ನಾವು ಚಿರ್ಮುರಿ ಎಲ್ಲ ತಿನ್ಕೊಂಡು ಸೀನಿಯರ್ ಪಾರ್ಕಲ್ಲೂ 1-2 ರೌಂಡ್ ವಾಕ್ ಮಾಡಿಕೊಂಡು ಬಂದ್ವಿ. ಅವ್ರ ಅಜ್ಜಿ ಅಲ್ಲಿ ಸುಮ್ಮನೆ ಕುತ್ಕೊಂಡಾಗ ಇವನು ಹೋಗಿ ಕುತ್ಕೊಂಡು ಫೋನ್ ನೋಡ್ತೀನಿ ಅಂತ. ಸರ್ ನೀವು ಫೋನ್ ನೋಡೋದಾದರೆ ಇಲ್ಲೇನು ಕುತ್ಕೊಬೇಕು, ನಡಿ ಮನೆಗೆ ಹೋಗೋಣ ಅಂತ ಕರ್ಕೊಂಬಂದ್ಮೇಲೆ ಅವತ್ತಿನ ದಿನ ಅಷ್ಟಕ್ಕೆ ವೀಡಿಯೋ ಎಂಡ್ ಮಾಡಿದೆ. ಬಟ್ ಲಾಸ್ಟ್ ವೀಡಿಯೋದಲ್ಲಿ ಅಷ್ಟು ಹಾಕಿದ್ರೆ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇಗೆ ಸ್ಯಾಟರ್ಡೆ ಸಂಡೇ ಅಂದರೆ ಎಲ್ಲ ಮನೇಲೇ ಇರ್ತೀವಲ್ಲ, ನನಗಷ್ಟು ವೀಡಿಯೋ ಮಾಡ್ಕೊಳೋಕ್ಕೆ ಬಿಡಲ್ಲ. ಇವನು ಆಗಲಿ ಇವ್ರ ಅಪ್ಪನೂ ಅವರು ಏನಾದರೂ ಕೇಳ್ತಿರ್ತಾರೆ, ಅವ್ರದ್ದು ಇದಾಗ್ಬಿಡುತ್ತೆ. ಮಧ್ಯ ವಾಯ್ಸ್ ಓವರ್ ಕೊಡೋಕ್ಕೂ ನನಗೆ ವೀಡಿಯೋ ಕ್ಲಿಪ್ ತಗೊಂಡು ಕಷ್ಟ ಆಗಿಬಿಡುತ್ತೆ. ನಾನು ವೀಡಿಯೋ ಮಾಡ್ಕೋವಾಗಲೇ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಕೊಂಡಿದ್ರೆ ನನಗೆ ಎಡಿಟ್ ಮಾಡೋಕ್ಕೆಲ್ಲ ಈಸಿ ಆಗಿಬಿಡುತ್ತೆ. ಅವ್ರ ಫೋನ್ ಬರ್ತಿರುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ಸಂಡೇ ಮನೇಲೇ ಇದ್ರಲ್ಲ, ಸ್ಯಾಟರ್ಡೇನೂ ಮನೇಲೇ ಇದ್ದರು, ಸಂಡೇನೂ ಮನೇಲೇ ಇದ್ದರು. ಈ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಏನು ವರ್ಕ್ ಇರಲಿಲ್ಲ.
ಅವ್ರ ಅಜ್ಜಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಸ್ಯಾಟರ್ಡೆ. ಹಾಗಾಗಿ ಅವರು ಎಷ್ಟು 1ಗೆ 11-12 ಅಷ್ಟೊತ್ತಿಗೆ ಹೊರಟ್ಬಿಡ್ತೀವಿ, 1:30ಗೆ 1ಗೋ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದರು. ಸ್ವಲ್ಪ ಲೇಟಾಗೇ ಎದ್ದಿದ್ದೆ. ಹಾಗಾಗಿ ಟಿಫನ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ ರೆಡಿ ಮಾಡಿ ಇವತ್ತು ಮೆಂತ್ಯ ಬಾತ್ ಮಾಡ್ಕೊಂಡಿದ್ದೆ. ಮೆಂತ್ಯ ಬಾತಿಗೆ ಮೊಸರು ಬಜ್ಜಿನೂ ಮಾಡಿ, ಸ್ವಲ್ಪ ಬೇಬಿಕಾರ್ನ್ ಇತ್ತು, ಅದಕ್ಕೆ ಬೇಬಿಕಾರ್ನ್ ಮಂಚೂರಿ, ಡ್ರೈ ಮಂಚೂರಿ ಮಾಡೋಣ ಅಂತ ಮಾಡ್ತಿದ್ದೆ. ಅದು ಡ್ರೈ ಮಂಚೂರಿಗಿಂತ ಮಾಮೂಲಿ ಮಂಚೂರಿಯನ್, ಗೋಬಿ ಮಂಚೂರಿಯನ್ ಥರನೇ ಬೇಬಿಕಾರ್ನ್ ಮಂಚೂರಿಯನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವನಿಲ್ಲಿ ಡ್ರೈ ಬೇಕು ನನಗೆ ಡ್ರೈ ಬೇಕು ಅಂತ ಮಾಡಿದೆ. ಬಟ್ ನನಗಷ್ಟು ಇಷ್ಟ ಆಗಲಿಲ್ಲ. ಅವನು ಅವರಪ್ಪ ಎಲ್ಲ ಇಷ್ಟಪಟ್ಟು ತಿಂದರು, ಅವ್ರ ಅಜ್ಜಿನೂ. ಅದಕ್ಕೆ ಮಾಡ್ತಾಯಿದ್ದೆ. ಅವನು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕೂತಿದ್ದಾನೆ. ಅವನ ಕೈಲಿ ಇಲ್ಲಿ ಏನು ಮಾಡಿಸ್ಕೊಳ್ಳಿ ನಾನು, ಅವನ ಕೈಲಿ ಎಣ್ಣೆಗೆ ಹಾಕಿ ಬೇಯಿಸೋಕ್ಕಾಗುತ್ತಾ? ನಾನು ಬಿಸಿದೇನು ಮಾಡೋಕ್ಕೆ ಅವನನ್ನಷ್ಟು ಬಿಡಲ್ಲ. ಬಟ್ ಹಠ ಮಾಡ್ತಾನಲ್ಲ, ಅವಾಗ ಸುಮ್ಮನೆ ಇರಲಿ ಅಂತ ಕುಂಡಿಸ್ಕೊಳ್ತೀನಿ. ಹೇಗೆ ಮಾಡ್ತೀವಿ ಏನು ಅಂತ ಗೊತ್ತಾಗಲಿ, ಯಾವ್ಯಾವ ಫ್ಲೋರ್ ಯಾವುದು, ಆಮೇಲೆ ಉಪ್ಪು ಯಾವುದು, ಸಾಲ್ಟ್ ಯಾವುದು, ಖಾರ ಯಾವುದು, ಸ್ವಲ್ಪ ಗೊತ್ತಾಗುತ್ತೆ, ಮಕ್ಕಳಿಗೂ ನಾಲೆಡ್ಜ್ ಬರುತ್ತೆ ಅನ್ನೋದಕ್ಕಷ್ಟೇ. ಯಾವಾಗಲೂ ಕಿಚನಲ್ಲಿ ಬಂದಾಗ ಅಡುಗೆ ಮಾಡುವಾಗ ಈ ಥರ ಕುಂಡಿಸ್ಕೊಂಡಿರ್ತೀನಿ. ಆ ಥರ ಅವನಿಗೇನು ಮಾಡೋಕ್ಕೆ ಬಿಡಲ್ಲ. ಬಿಸಿ ಇರುತ್ತಲ್ಲ, ಇಷ್ಟು ಚಿಕ್ಕ ಮಕ್ಳಿಗೆ ಗೊತ್ತೂ ಆಗಲ್ಲ, ಮುಟ್ಬಿಡ್ತಾನೆ. ಬಿಸಿ ಇರುತ್ತೆ, ದೂರ ಇರು ಅಂದರೆ ಇರಲ್ಲ. ಒಂದೊಂದು ಸಲ ಏನಾದರೂ ಅವನಿಗಿಷ್ಟ ಆಗಿದ್ದಂಥದ್ದು ಮಾಡಿಟ್ಟಿರ್ತೀನಲ್ಲ, ಹೋಗಿ ಮುಟ್ಟೆ ಬಿಡ್ತಾನೆ. ಬಿಸಿ ಇರುತ್ತೆ ಪಾತ್ರೆ, ಹೇಳಿದ್ರು ಕೇಳಲ್ಲ. ಒಂದೊಂದು ಸಲ ಮುಟ್ಟೆ ಬಿಡ್ತಾನೆ. ಅದಕ್ಕೆ ಈ ಕಡೆ ದೂರನೇ ಕುಂಡಿಸ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕುವಾಗ ಕುಂಡಿಸ್ಕೊಳಲ್ಲ, ಇಳಿಸಿ ಕಳಿಸ್ತೀನಿ ಏನಾದ್ರು ಐಡಿಯಾ ಮಾಡಿ. ನೋಡಿ, ನಾನು ಆ ಕಡೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಷ್ಟಾಗಿ ಎದ್ಬಿಟ್ಟು ನೋಡೋಕೆ ಹೋಗ್ತಿದ್ದೇನೆ. ಬೈತಿದ್ದೆ ಅದಕ್ಕೆ. ಬಿದ್ದರೆ ಏನು ಮಾಡ್ತೀಯ ಮಿಸ್ ಆಗಿ, ಇಲ್ಲ ಏನಾದರೂ ತಗ್ಲಿಸಿ ಅದು ಉಲ್ಟ್ಕೊಂಡು ಕೆಳಗೆ ಚೆಲ್ಲಿ ನನಗೆ ಆರಿದ್ರೆ ಏನು ಮಾಡೋದು? ಹಾಗೆಲ್ಲ ಮಾಡಬಾರ್ದು. ಎಣ್ಣೆ ಇಟ್ಟಿದ್ದಾಗ ನೀನು ದೂರನೇ, ನಾನು ಎಲ್ಲಿ ಕುಣ್ಸಿರ್ತೀನಿ, ಹೆಂಗೆ ಕೂತ್ಕೊಳಕ್ಕೆ ಹೇಳಿರ್ತೀನಿ ಹಂಗೆ ಇರಬೇಕು ಅಂತ ಎಲ್ಲ ಹೇಳಿ, ಆಮೇಲೆ ನಾನು ಒಂದು ಬೇಯಿಸಿದ್ದು ನೋಡಿದೆ, ಸಾಲ್ಟ್ ಎಲ್ಲ ಸರಿಯಾಗಿತ್ತು. ಆಮೇಲೆ ಹಾಕ್ತಾಯಿದ್ದೆ. ಅವನು ಒಂದೆರಡು ಹಾಕಿ ತಕ್ಕೊಟ್ಮೇಲೆ ತಿನ್ಕೊಂಡು ಹೊರಟ ಅಲ್ಲಿಂದ. ಅವನು ಯಾಕಷ್ಟು ಇದು ಮಾಡ್ತಿದ್ದಾನೆ ಅಂದರೆ, ಸ್ವಲ್ಪ ನಾನು ಯಾವಾಗಲೂ ಮನೆಗೆ ತರಿಸಲ್ಲ ಸಾಸ್ ತರಿಸ್ದಾಗಂತೂ ಬಿಡಲ್ಲ. ಸಾಸ್ಗೆ ಹೆಚ್ಕೊಂಡು ತಿನ್ನಬೇಕು ನಾನು ಅಂತ ಸಾಸೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು, ಆಮೇಲೆ ಬೆಂದ ತಕ್ಷಣ ಪ್ಲೇಟಿಗೆ ಹಾಕಿಸ್ಕೊಂಡು ಹೋದ. ಅದು ಇದು ಮೆಂತ್ಯ ಬಾತ್ ಮಾಡಿದ್ದೆ, ಅದನ್ನು ಹಾಕಮ್ಮ ಟಿಫನ್ನು ನಾನೇ ತಿಂತೀನಿ, ಯಾರು ತಿನ್ಸೋದು ಬೇಡ ಅಂತ. ತಿನ್ನಿಸ್ರಿ ಅಂದರೆ ಇದನ್ನು ಕೊಡಲ್ಲ ಅಂದ್ಬಿಟ್ಟು ಮಂಚೂರಿಯನ್ ಕೊಡಲ್ಲ, ಡ್ರೈ ಮಂಚೂರಿಯನ್ ಅವನಿಗೋಸ್ಕರನೇ ಮಾಡಿದ್ದಲ್ಲ. ಅದು ಸ್ವಲ್ಪ ಹಿಟ್ಟು ತೆಳ್ಳಗಾಯಿತು, ಆಗಾಗ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಫಸ್ಟ್ ಚೆನ್ನಾಗಿ ಬಂತು. ಕೆಳಗಡೆದೆಲ್ಲ ಅದು ಇದರಲ್ಲಿ ಬೇಬಿಕಾರ್ನ್ ಫಸ್ಟೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದ್ರ ವಾಟರ್ ಕಂಟೆಂಟ್ ಇರುತ್ತಲ್ವ, ಅದಕ್ಕೂ ಸ್ವಲ್ಪ ಇದಾಗ್ಬಿಡ್ತು. ಆಮೇಲೆ ಮನೆಗೊಬ್ಬರು ಗೆಸ್ಟ್ ಬರ್ತೀನಿ ಅಂದರು ಅಂದ್ಬಿಟ್ಟು ಕ್ಯಾರೆಟ್ ಹಲ್ವ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಇದೇನು ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ, ಅವ್ರು ಬೇಗನೆ ಬಂದರು. ನಾನು ಹಂಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ. ಅಷ್ಟಕ್ಕೆ ನಾನು ಈ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ನೆಕ್ಸ್ಟ್ ಮಂಡೇ ವೀಡಿಯೋಸ್ ಮಾಡ್ಕೊಳ್ಳೋಣ. ರೆಸಿಪೀಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಸ್ಟಿಚಿಂಗ್ ಬೇಕು ಅಂದರೆ ಸ್ಟಿಚಿಂಗ್ ವೀಡಿಯೋಸ್ ಅಂತ ಕಮೆಂಟ್ ಮಾಡಿ. ನನಗೆ ಕೊಡಲ್ವಾ? ಹೌದಾ, ಚಲ್ಬಿಡ್ತೀಯ, ಹುಷಾರು. ಕೂತ್ಕೋ, ಬಿದ್ದೀಯಾ? ಕೂತ್ಕೋ. ಕಾಣಿಸುತ್ತೆ, ಮುಂದೆ ಬಾ ಸ್ವಲ್ಪ. ನಾವು ಏನೇನು ಯೂಸ್ ಮಾಡ್ತಿದ್ದೀವಿ ಪಾಪ್ಕಾರ್ನ್ ಮಾಡೋಕ್ಕೆ? ಏನವು? ಏನು? ಕಾರ್ನ್. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಪಾಪ್ಕಾರ್ನ್ ಮಾಡಿಕೊಡು ಅಮ್ಮ ಅಂತಿದ್ದ. ಬಟರ್ ಇರಲಿಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಬಟರ್ ಹಾಕಿ ಮಾಡ್ತಾಯಿದ್ದೀನಿ. ಕಾರ್ನ ಬರೀ ಹಂಗೆ ಇರುತ್ತಲ್ಲ ಕಾರ್ನು, ಆ ಥರದ್ದು ತರಿಸಿರೋದು, ಪಾಪ್ಕಾರ್ನ್ದೇ ಬರುತ್ತೆ. ಅದನ್ನು ತರಿಸಿಟ್ಕೊಂಡಿರ್ತೀನಿ. ಈ ಥರ ಬಟರ್ ಹಾಕಿ ಫ್ರೆಶ್ಶಾಗಿ ಮನೆಯಲ್ಲಿ ಮಾಡಿಕೊಡ್ತೀನಿ. ಆಯಿಲ್ ಮಿಕ್ಸ್ ಇರೋ ಅಂಥದ್ದು ತರಲ್ಲ, ಅದು ತಿಂದರೆ ಅವನಿಗೆ ಕೆಮ್ಮು ಬರುತ್ತೆ. ಈ ಥರ ಮಾಡಿಕೊಟ್ಟಿದ್ದು ಬಟರ್ ಹಾಕಿ ಮಾಡಿಕೊಟ್ರೆ ಏನಾಗಲ್ಲ. ಮನೇಲೂ ಅಷ್ಟೇ ಆಯಿಲ್ ಹಾಕಿ ಮಾಡಿಕೊಟ್ರೆ ಅವನಿಗೆ ಕೆಮ್ಮು ಬರುತ್ತೆ. ಬಟ್ ಈ ಥರ ಬಟರ್ ಯೂಸ್ ಮಾಡಿಕೊಡೋದ್ರಿಂದ ಏನೂ ಆಗೋಲ್ಲ. ಅದು ಬಟರ್ ಮೆಲ್ಟ್ ಆಗೋವರೆಗೂ ಅಲ್ಲೇ ಕೂತಿದ್ದ. ಕಾರ್ನ ಹಾಕ್ಬಿಟ್ಟು ಕೆಳಗಿಳಿತೀನಿ ಅಂತ. ಕಾರ್ನು ಹಾಕಲಿಲ್ಲ, ನನ್ನ ಕೈಲೇ ಕೊಟ್ಟು ಹಾಕಿಸ್ತಾ ಎದ್ರುಕೊಂಡು, ಬಿಸಿ ಇದೆ ಅಂದ್ಬಿಟ್ಟು. ಕಾರ್ನ ಹಾಕಿದ್ದಾದಮೇಲೆ ಇಲ್ಲೇ ಇರ್ತೀನಮ್ಮ, ಕ್ಯಾಪ್ ಮುಚ್ಚು ಅಂತಿದ್ದ. ಬೇಡ, ಆರ್ಬಿಡುತ್ತೆ ಅಂದೆ.
ಹಂಗಾದ್ರೆ ನಾನು ಇಳಿತೀನಪ್ಪ, ಇಲ್ಲಿ ಕುತ್ಕೊಳಲ್ಲ ಅಂತ ಕೆಳಗಿಲ್ದ. ನಾನು ಆ ಪ್ಯಾಕಲ್ಲಿ ಅರ್ಧ ಹಾಕ್ತಿದ್ದೀನಿ. ಇದು ಕುಕ್ಕರ್ ತುಂಬ ಆಗಿಬಿಡುತ್ತೆ ಅಷ್ಟೇ, ಫುಲ್ ಏನು ಹಾಕ್ಕೊತಿಲ್ಲ. ಇದು ಸಾಲ್ಟೆಡ್ ಬಟರ್ ಅಲ್ಲ, ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸ್ವಲ್ಪ ಅರಿಶಿನೂ ಕೂಡ ಹಾಕ್ಬೋದಿತ್ತು, ಇವತ್ತು ಅರಿಶಿನ ಹಾಕಿಲ್ಲ. ಹಾಗೆ ಬರೀ ಬಟರ್ ಸಾಕು ಅಂತ ಬಟರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವನ್ನ ಕಾರ್ನ್ ಹಾಕಿದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಅವು ಪಟ ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ಫ್ರೆಶ್ಶಾಗಿ ಪಾಪ್ಕಾರ್ನ್ ರೆಡಿ ಆಗ್ತವೆ. ನನ್ನ ಮಗನಿಗಂತೂ ಪಾಪ್ಕಾರ್ನ್ ತುಂಬ ಇಷ್ಟ. ಅವನು ಕೇಳಿದ್ದಕ್ಕೆ ತರಿಸಿ ಬಟರ್ನ ಮಾಡ್ತಾಯಿದ್ದೀನಿ. ಕಾರ್ನೇನು ತರಿಸಿಟ್ಟಿರ್ತೀನಿ ಕೇಳ್ತಾನೆ ಅಂದ್ಬಿಟ್ಟೆ. ಯಾವಾಗಾದರೂ ಏನಾದ್ರು ಬೇಕು ಅಂದಾಗ ಈ ಥರ ಮಾಡಿಕೊಡ್ತೀನಿ, ತಿನ್ಕೊತಾನೆ. ಇವಾಗ ನಾನು ಪಟ ಪಟ ಅನ್ನಿಸ್ತಾ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ ಒಂದೊಂದೇ. ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಡ್ತೀನಿ. ವಿಷಲ್ಲು ತೆಗೆದುಬಿಟ್ಟು ಕ್ಲೋಸ್ ಮಾಡ್ತೀನಿ. ಹಾಗಾಗಿ ಚೆನ್ನಾಗಿ ಪಟ ಪಟ ಅಂತ ಸಿಡಿದು ಎಲ್ಲ ಸ್ಟಾಪ್ ಆದಮೇಲೆ ಆಫ್ ಮಾಡಿ ತಗೊಂಡ್ರೆ ತುಂಬ ಚೆನ್ನಾಗಾಗಿರ್ತವೆ ಈವನ್ ಪಾಪ್ಕಾರ್ನ್ ಅಂತೂ. ನೋಡಿ ಇವಾಗ ಸಿಡಿತಾವಲ್ಲ, ಇವಾಗ ಅವನಲ್ಲಿಲ್ಲ, ಸಿಡಿತಿದ್ದಾವೆ ಅಂತ ಓಡ್ಬಿಟ್ಟ. ನಾನೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್.